ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೆ ಇರುವ ಪುಟ್ಯರು ಯುವಕ ಮಂಡಲದಿಂದ ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿ ಯುವಕ ಮಂಡಲದ ಅಧ್ಯಕ್ಷರಾಗಿ, ಪ್ರಶಸ್ತಿ ವಿಜೇತ ನಾಟಕ ಕಲಾವಿದನಾಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ನವಮಂಗಳೂರು ಬಂದರು ಮಂಡಳಿ MNTPಗೆ ಟ್ರಸ್ಟಿಯಾಗಿ, ಎಲ್ಲೂರು ದೇವಸ್ಥಾನದ ಬ್ರಹ್ಮೋತ್ಸವ ಸಮಿತಿಯ ಸಂದರ್ಭದ ಲೆಕ್ಕ ಪರಿಶೋಧಕನಾಗಿ ವಿವಿಧ ಆಯಾಮಗಳಲ್ಲಿ ದುಡಿಯುತ್ತಾ ಬೆಳೆಯುತ್ತಾ ಒಟ್ಟಿಗೆ ಇದ್ದವರನ್ನು ಬೆಳೆಸುತ್ತಾ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಸುಳ್ಳು ವರದಿಯನ್ನ ಕಳಿಸದೆ ರಾಜ್ಯಕ್ಕೆ 100 ಜನದಲ್ಲಿ 250 ಜನ ಆಗಿದೆ ಅಂತ ಹೇಳಿ ಕಳಿಸಲಿಲ್ಲ. 100 ಜನ ಆದಾಗ 100 ಜನವೇ ಅಂತೇಳಿ ಹೇಳಿ ಕಳಿಸಿದೆ. 10ನೇ ತಾರೀಕಿಗೆ ಮಾಡಬೇಕು ಅಂತೇಳಿ ಹೇಳಿದ್ದ ಕಾರ್ಯಕ್ರಮ 12 ಆಗಿರ್ಬೋದು, 13 ಆಗಿರ್ಬೋದು. ಅಷ್ಟೂ ಕಾರ್ಯಕ್ರಮವನ್ನ ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ, ಸಹಭಾಗಿತ್ವದಲ್ಲಿ. ಮತ್ತು ನನ್ನಿಂದ ಏನು ತೊಂದರೆ ಆಯಿತು ನನಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಇವತ್ತಿಗೂ ನಾನು ಯಾರೋ ನಾಯಕರೊಟ್ಟಿಗೆ ಫೋಟೋವನ್ನು ಹಾಕೊಂಡದ್ದು ಮತ್ತೊಂದು ಇನ್ನೊಂದು ಎಲ್ಲ ಇಲ್ಲ. 11ನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು. ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು, ನನಗೆ ಚಂದ ಮಾಡಿ ಮಾತಾಡಿದ್ರು. ಕಡೆ ಗೊತ್ತಾಯ್ತು ಒಂದು ಚಂದ ಮಾಡಿ ಮಾತಾಡೋದಕ್ಕೆ ಏನು ಅಂತೇಳಿ. ರಾತ್ರಿ 7:30ಗೆ ನನಗೆ ಫೋನ್ ಬರ್ತದೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ರು, ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹೌದಾ, ಆಯ್ತು, ಒಳ್ಳೇದು ಅಂತ ಹೇಳಿದೆ. ಅಲ್ಲ, ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದ್ರು. ಅಲ್ಲ, ನೀವು ನನ್ನನ್ನು ಕೈ ಬಿಟ್ಟ ಮೇಲೆ ಶಾಸಕರನ್ನು ಮಾಡಿದ್ರು, ಮಂತ್ರಿಗಳನ್ನು ಮಾಡಿದ್ರು, ನನ್ ಬಿಟ್ಟಾಯ್ತಲ್ಲ, ಮತ್ತೆ ನಂಗದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು. ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ. ರಾತ್ರಿ ಆಗ್ಬೋದು ಅಂತೇಳಿ ಹೇಳಿದ್ರು. ಫೋನ್ ಇಡ್ತೇನೆ, ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಯಲ್ಲಿದ್ರು. ಅಧ್ಯಕ್ಷ ಬದಲಾಯ್ತಮ್ಮ, ಹೌದಾ ಮಾರ್ರೆ, ಇಲ್ಲೆಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆಪ್ ನಲ್ಲಿ. ಈ ತರ ಡೋಂಗಿ ಯಾಕೆ ಮಾಡ್ಬೇಕು ಅಂತೇಳಿ ನನ್ಗೆ ಗೊತ್ತಿಲ್ಲ. 7:30ಕ್ಕೆ ಫೋನ್ ಮಾಡಿ ನಿಮ್ಮನ್ನು ಬದಲು ಮಾಡ್ತೇನೆ ಅಂತೇಳಿ ಹೇಳಿ 7:25ಕ್ಕೆ ಪೋಸ್ಟ್ ಕಳಿಸ್ತಾರೆ, ಒಂದು ಆರ್ಡರ್ ಬರ್ತದೆ, ತಕ್ಷಣದಿಂದಲೇ ನವೀನ್ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ. ಇದೊಂದು ನನ್ಗೆ ಗೊತ್ತಿಲ್ಲ. ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ, ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು. ಈಗ ನನಗೆ ಫೋನ್ ಮಾಡಿದವರಲ್ಲಿ ಅಂತ ಹೇಳಿ ಅಂತ ಹೇಳಿದ್ರೆ, ನೀನ್ ತೆಗ್ದ್ರವ್ರು ಹೌದಾ ಅಂತ. ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್. ನಿನ್ನನ್ನು ತೆಗೆದ್ರು ಅಂತ ತೆಗಿದ್ರು ಅಂತ ಹೇಳಿದ್ರೆ ಬೇರೆಯವ್ರು ಎಂತ ಹೇಳ್ತಾರೆ ಅಂತ ಹೇಳಿ, ಬಹುಶಃ ಏನೋ ದುಡ್ಡೆಲ್ಲ ಅವ್ರು ಮಾಡಿದ್ದಾನೇನೋ, ಪಕ್ಷದ ಹೆಸರಿನಲ್ಲಿ ಎಲ್ಲ ವಸೂಲಿ ಹೋದ್ನೇನೋ, ಅಥವಾ ಇನ್ಯಾರಿಗೇನೋ. ಈಗ ನಂದು ಕೆಲವರಲ್ಲಿ ಉಂಟಲ್ಲ, ಬೇರೆ ಬೇರೆ ಫೋನ್ ಈಗ ಅದೆಲ್ಲ ಬರ್ತದಲ್ಲ ಒಟ್ಟಿಗೆ, ಅದೆಲ್ಲ ಉಂಟೇನೋ. ಅದ್ಯಾವುದೂ ಇಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ. ಯಾರ್ಯಾರು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ. ಎಲ್ಲಿಯೂ ಯಾರ ಹತ್ರ ಬೇಡ್ಲಿಕ್ಕೆ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ. ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ. ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ. ಆದ್ರೆ ನವೀನ್ ಶೆಟ್ಟಿಗೆ ಯಾವತ್ತೂ ನಾನು ನನಗೆ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಆಗ್ಬೇಕು ಅಂತ ಹೇಳಿ ಹಾರೈಸುವ ನಾನಲ್ಲ. ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡದಷ್ಟೇ. ಇದಕ್ಕಿಂತ ನಿಷ್ಠೆಯಿಂದ, ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ. ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದು ಮ್ಯಾಕ್ಸಿಮಮ್ ಲೆವೆಲ್, ಇದು ಪೀಕ್ ಲೆವೆಲ್. ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು, ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ, ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ. ಹಾಗಾಗಿ ನನ್ನ ಈ 1.25 ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಎದೆ ಉಬ್ಬಿಸಿ ನಡೆದದ್ದು 8 ತಿಂಗಳು ಮಾತ್ರ. ತದನಂತರದ 4-5 ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲ ಹರಣ ಆಗಿದೆ. 8 ತಿಂಗಳು ಎದೆ ಉಬ್ಬಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ. ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ, ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ. ಎಲ್ಲರನ್ನ ಗೌರವದಿಂದ, ಕೆಲಸ ತುಂಬಾ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ, ಕೆಲಸ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ತುಂಬಾ ಅಭಿಮಾನದಿಂದ, ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಋಣ
ನನ್ನ ಮೇಲೆ ಇರ್ತದೆ, ಯಾವತ್ತಿಗೂ ಇರ್ತದೆ. ಏನೂ ಇಲ್ಲದೆ ಪ್ರೀತಿ ತೋರಿಸಿದವರು ನೀವು. ತುಂಬ ಜನ ನನಗೆ ಫೋನ್ ಮಾಡಿದ್ರು, ಕೆಲವರು ಹತ್ತರು, ಗೊತ್ತಿಲ್ಲ ನನಗೆ ಯಾಕಂತೇಳಿ ಹೇಳಿ ತುಂಬ ಜನ ಹತ್ತಿದ್ದಾರೆ ನನಗೆ. ನಾನು ಅರಲಿಲ್ಲ, ಅಂದರೆ ನಾನು ಯಾವುದು ಡೌನ್ ಆಗಲೇ ಇಲ್ಲ. ತುಂಬ ಖುಷಿಯಾಗಿದೆ ಅಭಿಮಾನಕ್ಕೆ. ನನಗೆ ಗೊತ್ತಿಲ್ಲ ಅವ್ರು ಯಾಕಷ್ಟು, ನಾನು ಯಾಕಷ್ಟು ಆತ್ಮೀಯರಾದ ಅಂತೇಳಿ ಹೇಳಿ ನನಗೆ ಗೊತ್ತಿಲ್ಲ. ಬಹುಶಃ ವ್ಯಕ್ತಿಗಳ ಗುಣನಡತೆಗಳನ್ನು ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗಿದೆ ಅಂತೇಳಿ ಹೇಳಿ ನಾನು ನಂಬಿದ್ದೇನೆ ಹೊರತು ಸುಮ್ಮನೆ ಅವರು ನನ್ನನ್ನು ಖುಷಿಪಡಿಸಲಿಕ್ಕೆ ಬೇಸರ ಮಾಡ್ಕೊಂಡರು ಅಂತ ನನಗೆ ಅನಿಸ್ಲಿಲ್ಲ. ಮೊನ್ನೆ ಒಬ್ಬರು ಹೇಳಿದ್ರು ನನಗೆ, ನಾನು ಹೆಸರೇಳಿಕ್ಕೆ ಹೋಗುವುದಿಲ್ಲ, ನಿಮಗೆ ದೇವ್ರ ಕಾಂತ ಅಂತೇಳಿ ಹೇಳಿದರು. ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರೇ ಮತ್ತೊಂದು ಮಾತನ್ನ ಹೇಳಿದರು, ನಾನು ನಿಮಗೆ ಪಕ್ಷಕ್ಕೆ ಹಣ ಕೊಡಲಿಲ್ಲ, ನೀವು ಯಾರತ್ರ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರೇನೋ, ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದರು. ಅದು ಯಾವುದು ನಾನು ಮಾಡಲಿಲ್ಲ, ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂತ ಅವಶ್ಯಕತೆ ಕೂಡ ನನಗಿಲ್ಲ. ನಾನು ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೀಗೆ ಇರ್ತೇನೆ. ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ, ದೊಡ್ಡ ಜಗತ್ತು ನನಗಿದೆ. ಅಲ್ಲಿ ಹೇಗೆ ಬೆರಿಬೇಕು, ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ. ಈ ಸ್ಥಾನಕ್ಕೆ ನನ್ನನ್ನು ಬಿಜೆಪಿ ತಂದದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ತುಂಬ ನನಗೆ ಅವಕಾಶ ಕೊಟ್ಟಿದೆ. ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ನಾನು ನನ್ನ ಫ್ರೆಂಡ್ ರಾಜೇಶ್ ಹತ್ರ ಹೇಳ್ತಾ ಇದ್ದೆ, ಕಾರ್ನಲ್ಲಿ ಬರುವಾಗ ಪೋಸ್ಟ್ ಮ್ಯಾನ್ ಫೋನ್ ಕಿಶೋರ್ ಕುಮಾರ್ ಕೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗದ ಬಂದಿದೆ, ನಮ್ಮ ಮನೆ ಬಂದಿದೆ. ಎಲ್ಲಿಂದೋ ಬಂದದ್ದು, ಕಿಶೋರ್ ಕುಮಾರ್ ಕುಂದಾಪುರ ಅಂತ ಹೇಳಿ, ಕೊಟ್ಟಿಯಾಡಿ ಅಂತೇಳಿ ಹೇಳಿ ಕಡೆ ಕುಂದಾಪುರ ಅಂತೇಳಿ ಹೇಳಿ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಅಷ್ಟೇ ಇದ್ದದ್ದು. ನಮ್ಮ ಮನೆ ಕಾಗದ ಬಂದಿದೆ. ನಾನು ಹೇಳಿದೆ, ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ, ಖುಷಿ ಇದೆ. ಒಂದು ವಿನಂತಿ, ನಿರ್ಗಮನ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ, ಯಾವುದು ಬೇಡ, ನಾನು ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಇಲ್ಲಿ ಅಂತೇಳಿ ಹೇಳಿ ಅಲ್ಲ, ನನ್ನ ಬದುಕಿನಲ್ಲಿ ನನ್ನೊಂದು ಸಿದ್ಧಾಂತ ಇದೆ. ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತೇಳಿ ಹೇಳುವಂಥ ನನ್ನ ವೈಯಕ್ತಿಕ ನಿಲುವು ಅದು. ಯಾರನ್ನೂ ಖುಷಿಪಡಿಸ್ಬೇಕು ಅಂತೇಳಿ ಹೇಳಿ ಆ ನಿಲುವನ್ನು ಸಡಿಲಿಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ಬೇಸರ ಆಗುವುದಾದರೆ ನಾನು ಅದನ್ನು ಮಾಡ್ಕೊಳ್ಳೋದಿಲ್ಲ, ಅದು ಯಾವುದು ಬೇಡ. ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ. ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ, ಅಧಿಕಾರವನ್ನ ಕಸ್ಕೊಂಡದ್ದು. ಹಾಗಾಗಿ ನನ್ನ ಹತ್ರ ಅಧಿಕಾರ ಇಲ್ಲದೆ ಇರೋ ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರು ಹಸ್ತಾಂತರವನ್ನು ಮಾಡ್ತಾರೆ. ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.